ಹಲೋ, ವೆಲ್ಕಮ್ ಬ್ಯಾಕ್. ನಾನಿವತ್ತು ಕನ್ನಡದಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಇದು ಬೋಂಡಾಸ್ ಎಲ್ಲರಿಗೂ ಗೊತ್ತಿರುತ್ತೆ. ಇದು ಬೋಂಡಾಸ್ ಇದು ಕ್ಲೀನ್ ಮಾಡ್ತಿದ್ದಾರೆ ನನ್ನ ಮಾವ. ನಾವಿವತ್ತು ಬೋಂಡಾಸ್ ಸುಕ್ಕ ಮಾಡೋಣ ಅಂತ ಮಾವ ಹೇಳಿದರು. ಸೊ ಅವರೇ ತೊಳೆದು ಕೊಡ್ತಿದ್ದಾರೆ. ನಾನು ಆಮೇಲೆ ಅವರದ್ದು ಆಗಲಿ ಅಂತ ಸ್ವಲ್ಪ ಮನೆ ಹೊರಗಡೆ ಎಲ್ಲ ಶೂಟ್ ಮಾಡಿದೆ. ಆಮೇಲೆ ಏನೆಲ್ಲ ಆಯಿತು ನೋಡಿ. ಈ ಥರ ಕಟ್ ಮಾಡಬೇಕು ಬೋಂಡಾಸನ್ನು. ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡ್ಕೊಳ್ಳಿ. ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ನಾನು ಹಾಕುವ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಆಮೇಲೆ ನಂದು ಕಟ್ ಮಾಡಿ ಎಲ್ಲ ಆಯಿತು ಬೋಂಡಾಸು. ಇದಕ್ಕೆ ಅರಶಿನ ಹುಡಿ ಹಾಕಿದ್ದೀನಿ ಸ್ವಲ್ಪ. ಆಮೇಲೆ ಲಿಂಬೆ ರಸ ಹಾಕಲಿಕ್ಕೆ ನಾನು ಹುಣಸೆ ಹಣ್ಣಿನ ರಸ ಹಾಕಿದ್ದೀನಿ. ಸ್ವಲ್ಪ ಉಪ್ಪು, ಒಂದು ಅರ್ಧ ಗಂಟೆ ಆದರೂ ಮ್ಯಾರಿನೇಟ್ ಆಗಬೇಕು. ಆಮೇಲೆ ಒಂದು ಕಡಾಯಿ ತಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬೋದು, ಆಯಿಲ್ ಕೂಡ ಹಾಕ್ಬೋದು. ನಾನು ತುಪ್ಪ ತಗೊಂಡಿದ್ದೀನಿ. ಅದಕ್ಕೆ ಪೆಪ್ಪರು, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, ಆಮೇಲೆ ಸಾಸಿವೆ ಸ್ವಲ್ಪ, ಕಾಲು ಜೀರಿಗೆ, ಆಮೇಲೆ ಶುಂಠಿ ಬೆಳ್ಳುಳ್ಳಿ, ಒಂದು 4-5-6 ಬಾಡಿಗೆ ಮೆಣಸು. ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಹುಣಸೆ ಹಣ್ಣಿನ ರಸ, ಮಿಕ್ಸಿ ಜಾರ್ ಕ್ಲೋಸ್ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಕಡಾಯಿಗೆ ಸ್ವಲ್ಪ ತೆಂಗಿನ ಎಣ್ಣೆ ತಗೋಬೋದು. ನಾನು ಸನ್ಫ್ಲವರ್ ಆಯಿಲ್ ತಗೊಂಡಿದ್ದೀನಿ. ಒಂದು ಈರುಳ್ಳಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೋಬೇಕು, 1 ಟೇಬಲ್ ಸ್ಪೂನು. ಈರುಳ್ಳಿ ಬ್ರೌನ್ ಕಲರ್ ಆಗಬೇಕು. ಆದಮೇಲೆ ನಾವೆಲ್ಲ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಲಿಲ್ಲ, ಅದು ಹಾಕ್ಕೋಬೇಕು. ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದು ನಾವು ಸುಕ್ಕ ಮಾಡೋದು, ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೋಡಿ ಬಬಲ್ಸ್ ಬರ್ತಿದೆ. ಆಮೇಲೆ ಇದಕ್ಕೆ ಬೋಂಡಾಸ್ ಹಾಕಿ. ಅರ್ಧ ಗಂಟೆ ಆಗಿತ್ತು, ಅದನ್ನು ತೆಗೆದು ಈ ಪೇಸ್ಟಿಗೆಲ್ಲ ಹಾಕ್ಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಉಪ್ಪು ಇಲ್ಲ ಅಂದರೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ತುಂಬ ಹಾಕ್ಕೋಬೇಡಿ, ಯಾಕಂದರೆ ನಾವು ಮೊದಲೇ ಉಪ್ಪು ಹಾಕಿರ್ತೀವಿ ಬೋಂಡಾಸಿಗೆ, ನೋಡ್ಕೊಂಡು ಹಾಕಿ. ಆಮೇಲೆ ಇದು ತೆಂಗಿನ ತುರಿ, ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊಂಡು ಆಯಿತು. ನಮ್ಮದು ಬೋಂಡಾಸ್ ಸುಕ್ಕ ರೆಡಿ ಆಯಿತು. ಆಮೇಲೆ ಅವತ್ತೇ ರಾತ್ರಿ ನಾವು ಹೊರಗಡೆ ಹೋದ್ವಿ, ಕಸಿನ್ಸ್ ಎಲ್ಲ ಟೌನಿಗೆ ಹೋಗಬೇಕಿತ್ತು. ಕಸಿನ್ಸ್ ಎಲ್ಲ ಪಾರ್ಟಿ ಮಾಡುವಂತ ಹೇಳಿದರು. ನಾವು ಮೊದಲು ಹೋಗಿದ್ದು ಡ್ರೀಮ್ ಹ್ಯಾವನ್ಗೆ. ಆ್ಯಂಬಿಯನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಒಳಗಡೆ ಹೋಗಿ ಏನೆಲ್ಲ ಇದೆ ಅಂತ ನೋಡಿದ್ವಿ. ಕೇಕಲ್ಲಿ ನಾವು ಆರ್ಡ್ರ್ ಮಾಡಿದ್ದು ಮಾತ್ರ ಚೀಸ್ ಕೇಕ್ ಆರ್ಡ್ರ್ ಮಾಡಿದ್ದು. ಒಬ್ಬೊಬ್ಬರು ಒಂದೊಂದು ಫ್ಲವರ್ ತಗೊಂಡ್ರು. ನಾನು ಬ್ಲ್ಯಾಕ್ ಬೆರ್ರಿ ತಗೊಂಡೆ, ತುಂಬ ಚೆನ್ನಾಗಿತ್ತು. ಇಲ್ಲಿ ಯಾವುದು ಬೇಕಾದರೂ ಪಾರ್ಟಿ ಮಾಡ್ಬೋದು. ಬ್ರೈಡ್ ಟು ಬಿ, ಮಾಮ್ ಟು ಬಿ, ಬರ್ಡೇ ಪಾರ್ಟಿ. ಆದರೆ ಕೇಕಿಗೆ ಮಾತ್ರ ರೇಟ್ ತಗೊಳ್ಳೋದು. ಮತ್ತು ಇದರದ್ದೆಲ್ಲ ನಾನು ಶೂಟ್ ಮಾಡಿಕೊಂಡೆ. ಕೇಕಿದ್ದು, ಬ್ರೌನಿ, ವೆರೈಟಿ ಇದೆ. ಕಡಿಮೆ ಪ್ರೈಸಲ್ಲಿ ಕೊಡ್ತಾರೆ. ಇಲ್ಲಿಗೊಮ್ಮೆ ವಿಸಿಟ್ ಮಾಡಿ.
ನೋಡಿ ಇದೇ ಚೀಸ್ ಕೇಕ್. ಆಮೇಲೆ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡಿಕೊಂಡೆ ನಾವೆಲ್ಲ ಕಸಿನ್ಸ್. ಅಲ್ಲಿಂದ ಬಂದ್ವಿ, ಊಟ ಮಾಡಬೇಕಲ್ಲ, ಅದಕ್ಕೆ ರಾಯಲ್ ಮ್ಯಾಕ್ಸಿಕೋಗೆ ಹೋದ್ವಿ. ಅಲ್ಲೇ ರೂಮ್ ಇದೆ, ಅಲ್ಲಿಗೆ ಫ್ಯಾಮಿಲಿ ನಮ್ಮ ಕಸಿನ್ಸ್ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮಂದಿ ಆರ್ಡ್ರ್ ಮಾಡಿದ್ದು ನಾವು. ಮಂದಿ ಆಗ್ಬೋದಂತ ಹೇಳಿದ್ರು. ಫಸ್ಟಿಗೆ ಸೂಪ್ ತಗೊಂಡು ಬಂದರು. ಸೂಪ್ ಕುಡ್ದಾದ್ಮೇಲೆ ಸೂಪು ನಂಗೆ ಇಷ್ಟ ಆಗಲಿಲ್ಲ, ಅದು ಗರಂ ಮಸಾಲೆ ತುಂಬ ಹಾಕಿದ್ರು, ಅದಕ್ಕೋಸ್ಕರ ಅಷ್ಟೇನು ಇಷ್ಟ ಆಗಿಲ್ಲ. ನಾವು 6 ಜನ ಇದ್ವಿ. ಅವರು ಕೇಳಿದ್ರು ಎಷ್ಟು ಜನ ಇದ್ದಾರೆ ಅಂತ, ಅದಕ್ಕೆ ಲೆಕ್ಕ ಹಾಕಿದ್ರು. ನೋಡಿ ಮಂದಿ ಮಾತ್ರ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಅಲ್ಪ ಮಂದಿ ನಾವು ತಗೊಂಡಿದ್ವಿ. ಆಮೇಲೆ ಅಲ್ಲಿಂದ ತಿಂದು ಹೊರಗಡೆ ಬಂದ್ವಿ. ಮಳೆ ಜೋರಾಗಿ ಬರ್ತಾಯಿತ್ತು ಬರುವಾಗ. ಅಲ್ಲಿಂದ ಹಾಸ್ಪಿಟಲ್ಗೆ ಹೋಗಬೇಕಿತ್ತು. ಹಾಸ್ಪಿಟಲ್ಗೆ ಹೋಗಿ ಹಲ್ಲು ನೋವಿತ್ತು, ಮಾತ್ರೆ ಎಲ್ಲ ತಗೊಂಡು ಬಂದೆ ಅಲ್ಲಿಂದ. ಅಲ್ಲಿಂದ ಹೊರಗಡೆ ಬಂದು ನಮಗೆ ಕರ್ನಾಟಕ ಸ್ಟೋರಿಗೆ ಹೋಗಬೇಕಿತ್ತು. ಹಾಸ್ಪಿಟಲ್ ಪಕ್ಕದಲ್ಲೇ ಇರೋದು ಸ್ಟೋರು. ನಮಗೆ ಬೇಕಾಗಿರೋದೆಲ್ಲ ತಗೊಂಡ್ವಿ. ನಾನು ಚಕೋಬಾರ್ ತಗೊಂಡು ಹೊರಗಡೆ ಬಂದೆ. ಆಮೇಲೆ ಮನೆಗೆ ಹೋದ್ವಿ. ಇದು ನಮ್ಮ ಮಿನಿ ಟೌನ್. ನಮ್ಮ ಮನೆ ಸ್ವಲ್ಪ ದೂರದಲ್ಲಿ ಇರೋದು. ಇದು ನಾವು ಅಲ್ಲಿಂದ ಬರುವಾಗ ಶೂಟ್ ಮಾಡ್ಕೊಂಡಿರೋದು. ಇವತ್ತಿನ ವ್ಲಾಗ್ ಇಷ್ಟೇ ಗಾಯ್ಸ್. ನನ್ನ ಚಾನಲ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ವ್ಯೂವರ್ಸ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.